ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನೆನ್ನೆ ನಾನು ನನ್ನ ಮಗಳು ಕೂತ್ಕೊಂಡು ರೀಲ್ಸ್ ನೋಡ್ತಾ ಇರುವಾಗ ಬರೀ ಗೊರವನಹಳ್ಳಿ ಮಹಾಲಕ್ಷ್ಮಿದೆ ಫೋಟೋಸ್ ವಿಡಿಯೋಸ್ ಕಾಣಿಸ್ತಾ ಇತ್ತು. ಸೊ ನಾವಿಬ್ರು ಏನು ಮಾಡಿದ್ವಿ, ಸಡನ್ ಪ್ಲ್ಯಾನ್ ಮಾಡಿಕೊಂಡು ಗೊರವನಹಳ್ಳಿಗೆ ಹೊರಟೆ ಬಿಡೋಣ ಅಂತ ಹೇಳಿ ಹೊರಟುಬಿಟ್ವಿ. ಸೊ ನಾವು ಹೊರಡೋ ಅಷ್ಟೊತ್ತಿಗೆ ಬೆಳಿಗ್ಗೆ 10 ಗಂಟೆ ಆಗಿತ್ತು. ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಸಂಜೆ 6 ಗಂಟೆ ಆಗೋಗಿತ್ತು. ಸರಿಯಾದ ಗೋಧೂಳಿ ಸಮಯದಲ್ಲೇ ಒಳ್ಳೆ ಮಹಾಲಕ್ಷ್ಮಿ ದರ್ಶನ ಸಿಕ್ತು. ಶುಕ್ರವಾರ, ಅದರಲ್ಲೂ ಧನುರ್ಮಾಸದ ಶುಕ್ರವಾರ ಆಗಿರೋದ್ರಿಂದ ವಿಶೇಷ ಪೂಜೆ ಮತ್ತು ಹೋಮಗಳು ನಡೀತು. ಇಲ್ಲಿ ಯಾರಿಗೆಲ್ಲ ವ್ರತ ಮಾಡೋ ಆಸಕ್ತಿ ಇದೆ, ಇಲ್ಲಿ 48 ದಿನದ ವ್ರತದ ಬಗ್ಗೆ ಹೇಳ್ತಾರೆ ಅರ್ಚಕರು. ಮತ್ತು ಇಲ್ಲಿನ ಕಥೆಗಳು, ವಿಶೇಷವಾದ ಪುರಾಣ ಕಥೆಗಳು ಕೂಡ ಹೇಳ್ತಾರೆ. ನಾವು ನನ್ನ ಇಯರ್ ಎಂಡ್ನ ಎಷ್ಟು ಅದ್ಭುತವಾದ ಜಾಗದಲ್ಲಿ ಕಳೀತಾ ಇದ್ದೀವಲ್ಲ ಅನ್ನಿಸ್ತು. ಯಾರೆಲ್ಲ ಫ್ರೀ ಇರ್ತಿರೋ, ಯಾರಿಗೆಲ್ಲ ಕೊಲ್ಲಾಪುರ ಮಹಾಲಕ್ಷ್ಮಿ ನೋಡೋಕ್ಕಾಗಲಿಲ್ವೋ, ದಯವಿಟ್ಟು ಗೊರವನಹಳ್ಳಿ ಮಹಾಲಕ್ಷ್ಮಿನ ನೋಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಇಯರ್ ಎಂಡ್ ಹೀಗಿತ್ತು, ನಿಮ್ಮ ಇಯರ್ ಎಂಡ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.